ನಮಸ್ಕಾರ. ಸುಮ್ಮನೆ ಇಲ್ಲದೆ ನಮಸ್ತೆ ಕೇಳಿಸ್ತಾ ಇದೆ ಹೇಳಿ ಸರ್. ಏನಿಲ್ಲ ಮೇಡಮ್, ಈಗ ಡಿ.ಕೆ. ಶಿವಕುಮಾರ್ ಹೆಂಗಾಗಿದ್ರೆ ಮುಖ್ಯಮಂತ್ರಿ ಆದಾಗ್ಲಿಂದ ಬರೀ ಸಮಸ್ಯೆಗಳಿಗೆ ಸಿಕ್ಬಿಟ್ಟಿದ್ದಾರೆ. ಒಂದು ಏನಪ್ಪಾ ಅಂದ್ರೆ ವಿಧಾನ ಪರಿಷತ್ ಎಲೆಕ್ಷನ್ ಮಾತ್ರ ಸಕ್ಸಸ್ ಆದ್ರು. ಆದ್ರೆ ಈಗ ನೋಡ್ರಿ ಬಿಡದಿ ಹೋರಾಟ ಬಂತು, ಅಲ್ಲಿ ಸೇಲೋರು, ಅಲ್ಲಿ ಸಮಸ್ಯೆ ಆಗ್ತಾ ಇಲ್ಲ. ಈಗ ನೀರಾವರಿ ಬಂತು, ಕ್ಯಾಬಿನೆಟ್ ನೋಡಿರಿ ವಿಸ್ತರಣೆ ಮಾಡೋದಕ್ಕೆ ಇಷ್ಟೊಂದು ದಿವಸ ಟೈಮ್ ತಗೊಂಡ್ರು. ಆ ರಾಹುಲ್ ಗಾಂಧಿ ಮಾಡಿದ ತಪ್ಪು ಬೇಗ ವಿಸ್ತರಣೆ ಮಾಡ್ಬಿಟ್ಟಿದ್ರೆ ಡಿ.ಕೆ. ಶಿವಕುಮಾರ್ ಒಂದು ತಲೆನೋವು ತಪ್ಪೋಗ್ಬಿಡೋದು. ಈಗ ಬೇಗ ವಿಸ್ತರಣೆ ಮಾಡಬೇಕು ಮತ್ತು ಈ ಸರ್ವ ಪಕ್ಷಗಳ ಸಭೆ ಅಂತ ಈಗ ಕರೀತಾರೆ. ಈ ಕರೆಯಂತ ಮುಂಚೆನೆ ಕರೆದು ಬಿಟ್ಟಿದ್ರೆ ಏನಾದ್ರೂ ಒಂದು ಮಾಡ್ಕೊಂಡು ಇವ್ರನ್ನ ಒಗ್ಗಟ್ಟಿಗೆ ತಾಂಡು ಹೋಗ್ಬೋದಾಯ್ತು. ಕೇಂದ್ರದಲ್ಲಿ ನಮ್ಮ ಮಿನಿಸ್ಟರ್ ಇದ್ದಾರೆ ಕುಮಾರಸ್ವಾಮಿ ಅವರು, ಡಿ.ಕೆ. ಶಿವಕುಮಾರ್ ಅವರು ಒಂದು ಅನುಮತಿ ಮೇರೆಗೆ ಹೋದ್ರೆ ಕಾವೇರಿ ನೀರಿನಿಂದ ನಾವು ಸಕ್ಸಸ್ ಆಗ್ಬೋದು. ಇವ್ರಿಗೆ ಅವ್ರದೇ ಪ್ರತಿಷ್ಠೆ, ಇವ್ರದೇ ಪ್ರತಿಷ್ಠೆ ಆಗ್ಬಿಟ್ಟು ಕಾವೇರಿ ನೀರಿನ ಸಮಸ್ಯೆ ಇಷ್ಟ ಆಗ್ಬಿಟ್ಟಿದೆ. ಇಬ್ರು ಅನುಮತಿ, ಕೇಂದ್ರ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇಬ್ರು ಒಂದು ಒಗ್ಗಟ್ಟಿನಿಂದ ಹೋದ್ರೆ ಕಾವೇರಿ ಸಮಸ್ಯೆ ಈಸಿಯಾಗಿ ಇವ್ರು ಬಗೆಹರಿಸಬಹುದು. ರೈಟ್, ಧನ್ಯವಾದ. ಶಿವಕುಮಾರ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ತೆ ಮೇಡಮ್, ನಾನು ಶಿವಕುಮಾರ್ ಅಂತ ಶಿವಮೊಗ್ಗದಿಂದ. ಹೇಳಿ ಸರ್. ಮೇಡಮ್, ಇವಾಗ ರಾಜಕಾರಣಿಗಳ ನಾವು ಅವ್ರು ಬೇಜಾರಾದ್ರಲ್ಲ, ಕಚಡ ರಾಜಕಾರಣಿಗಳು ಎಲ್ಲರೂ ಸರ್. ಭಾಷೆ ಬಗ್ಗೆ ಗಮನ ಇರಲಿ, ನಿಮ್ ಆಕ್ರೋಶ ಅರ್ಥ ಆಗುತ್ತೆ, ಬಟ್ ಭಾಷೆ ಪ್ರಯೋಗ ಮಾಡುವಾಗ ಹುಷಾರು. ಯಾರಿಗೂ ರೈತರದ ಬಗ್ಗೆ ಜನಪ್ರತಿನಿಧಿಗಳು ಇವ್ರು ಯಾರಿಗೂ ಇಲ್ಲ ಮೇಡಮ್. ಇವರಿಗೆ ಇವರು ಸ್ವಾರ್ಥಕ್ಕೋಸ್ಕರ ಇವ್ರು ನಾವ್ ಹೇಳೋದು, ಅವ್ರನ್ನ ಇವ್ರು ಹೇಳೋದು. ಹಿಂದೆ ಡ್ಯಾಮ್ ಕಟ್ಟಬೇಕಾದ್ರೆ ಏನಾಗಿತ್ತು ಅದನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಮಾತಾಡ್ಲೇಬೇಕು ವಿನಃ ಇವ್ರ ಮೇಲೆ ಅವ್ರು ಹೇಳೋದು, ಅವ್ರನ್ನ ಇವ್ರಿಗೆ ಯಾರಿಗೂ ರೈತರ ಬದ್ಧತೆಗೆ ಯಾರಿಗೂ ಇಲ್ಲ ಮೇಡಮ್. ಇವರಿಗೆ ಇಷ್ಟು ಮಾತ್ರ ಹೇಳ್ಬಹುದು, ನನ್ನ ಅಭಿಪ್ರಾಯ ಇದು. ರೈಟ್ ಸರ್, ಧನ್ಯವಾದ ಕರೆ ಮಾಡಿದಕ್ಕೆ. ಮಹೇಶ್ ಅವರೇ, ಈಗ ಹಿಂದಿನ ಕಾಲರ್ ಹೇಳ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು ಬಂದಾಗಿಂದ ಅದ್ ಯಾಕೋ ಗೊತ್ತಿಲ್ಲ ರೈತರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಸಂಕಷ್ಟ ಆಗ್ತದೆ. ಕೆಆರ್ಎಸ್ ನಲ್ಲಿ ನೀರು ಬಿಡ್ಲಿಲ್ಲ ಅಂತ ಹೇಳಿ ಮಂಡ್ಯ ಭಾಗದ ರೈತರು ಪ್ರೊಟೆಸ್ಟ್ ಮಾಡಿದ್ರು, ಬಿಡದಿ ಭಾಗದ ರೈತರು ಪ್ರೊಟೆಸ್ಟ್ ಮಾಡಿದ್ರು. ಈಗ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಭುಗಿಲೆದ್ದಿದೆ ರೈತರಲ್ಲಿ ಆಕ್ರೋಶ. ಒಕ್ಕಲಿಗ ಸಮಾಜದವರು ನಮ್ಮ ಹಿತ ಕಾಪಾಡ್ತಾರೆ ಅನ್ನೋ ಭರವಸೆ ಇತ್ತು, ಬಟ್ ಕಾಂಟ್ರಾಸ್ಟ್ ಆಗ್ತಿದ್ಯಾ ಅಂತ ಹೇಳಿ. ನೋಡಿ, ಇದು ಸತ್ಯ. ಇವತ್ತು ಮೈಸೂರು ಭಾಗದ ರೈತಾಪಿ ವರ್ಗ ಏನಾದ್ರೂ ಕಾಂಗ್ರೆಸ್ ಅನ್ನ ಕೈ ಹಿಡಿದಿದ್ರೆ ಪೆನ್ನು ಪೇಪರ್ನ ಹೇಳಿಕೆಯಿಂದ ಮಾತ್ರ. ನಂಬರ್ 1. ನಂಬರ್ 2, ಇವತ್ತೇನು ಬಸವರಾಜ್ ಸರ್ ಹೇಳಿದ್ರು, ಅನಾದಿ ಕಾಲದಿಂದ ಇಲ್ಲಿವರೆಗೂ ಶಿಫಾರಸು ಕೇಳಿ ಸುಪ್ರೀಂ ಕೋರ್ಟ್ ಇದಾವುದೋ CWRCಗಳನ್ನ ನಾವು ಪಾಲನೆ ಮಾಡಿ ಇದ್ರಲ್ಲಿ ಸತ್ತಿರೋರು ರೈತರು, ಮಂಡ್ಯ ಜಿಲ್ಲೆ ರೈತರು ಸಾವಿನ ಸಂಖ್ಯೆಯಲ್ಲಿ ನೇಣಾಕ ಸತ್ತಿರೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ನಟರಾಜ್ ಗೌಡ್ರೆ, ಓಕೆ, ನೀವು ಇವತ್ತೇನಾದ್ರೂ ನಿಮ್ಮದೇ ಸ್ನೇಹಿತ ಇದ್ದಾನೆ ಎಲ್ಲಿ ತಮಿಳುನಾಡಲ್ಲಿ, ನಿಮ್ಮದೇ ಸ್ನೇಹಿತ ಏನ್ ಮಾಡ್ದ ಅನ್ನೋದಕ್ಕೆ ಒಂದು ದಾಖಲೆ ತೋರಿಸ್ಬಿಡ್ತೀನಿ. ತಮಿಳುನಾಡಲ್ಲಿ ನಿಮ್ಮ ತಮಿಳುನಾಡಿನ ಸಿಎಂ ಮಾಡಿರುವಂತದ್ದನ್ನ ಇದೇ ಅವರ ಒಂದು ವಿಧಾನ ಸಭೆಯಲ್ಲಿ ನಡೆದಂತ ಸಭೆಯ ಅಧಿವೇಶನದಲ್ಲಿ ನಿಮ್ಮದೇ ಕಾಂಗ್ರೆಸ್ ಪಕ್ಷದ 5 ಜನ MLAಗಳು ಸೈನ್ ಮಾಡಿದ್ದಾರೆ. ಮಾಡೋ ಕೂಡದಲ್ಲಿ ಅಂತ ಏನನ್ನ ಮೇಕೆದಾಟ ನಾನು ನೋಡಿ ಇಲ್ಲಿ ನಿಮ್ ಸಿಎಂ ಈಗ ಅದೇ ಸಿಎಂ ಅನ್ನ ಕರ್ಕ ಬರ್ತಾ ಇದ್ರಲ್ವಾ? ಓಕೆ, ಒಂದ್ ನಿಮಿಷ, ಅದೇ ಸಿಎಂ ಅನ್ನ ಕರ್ಕ ಬರ್ತಾ ಇದ್ದಾರೆ ಇಲ್ಲಿ ಮೇಡಮ್. ಈಗ ಇವರ ಪ್ರೀತಿಯ ಸಿಎಂಗೆ ಇವರು ವಿಧಾನಸೌಧದಲ್ಲಿ ಬ್ಲಾಂಕ್ ಏನು ರೆಡ್ ಕಾರ್ಪೆಟ್ ಅನ್ನು ಹಾಕಿ ಇವ್ರೇನಾದ್ರೂ ನೀರು ಬಿಡಿಸದೆ ಹೋದ್ರೆ ನಾನು ನನ್ನ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ, ವಿಜಯ್ ಅವರಿಗೆ ಬೆಳ್ಳಿ ಕಿರೀಟವನ್ನ ತೋರಿಸ್ತೀನಿ. ವೈಯಕ್ತಿಕವಾಗಿ ಮಂಡ್ಯ ರೈತರ ಪರವಾಗಿ. ಎರಡನೇದೇನು ಅಂತ ಹೇಳಿದ್ರೆ, ಇವತ್ತು ಹೇಳಿದ್ರಿ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ನಿಜವಾಗ್ಲೂ ಅವ್ರಿಗೆ ನಿದ್ರೆನೆ ಬರ್ತಿಲ್ಲ. ಸಚಿವ ಸಂಪುಟ ಯಾಕೆ ಖಾಲಿ ಬಿದ್ದಿದೆ ಅನ್ನೋದಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಶಾಸಕರು ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ನವರು, ಒಬ್ಬನೇ ಒಬ್ಬ ಇವತ್ತೇನಾದ್ರು ಎಲ್ಲರೂ ಬನ್ನಿ, ಓಕೆ ಕಾಲ್ಮಿ, ನಮ್ಮನ್ನು ಕರೀರಿ, ಬರ್ತೀವಿ. ನೀವೆಲ್ಲ MLAಗಳನ್ನ ತಮಿಳುನಾಡಲ್ಲಿ ಎಲ್ಲರೂ ಒಂದಾಗ್ತಾರೆ, ಕರ್ನಾಟಕದಲ್ಲಿ ಯಾಕೆ ಒಂದಾಗಲ್ಲ? ನೀವ್ ಯಾಕೆ ಕರೆಯೋದಿಲ್ಲ ಇದನ್ನ ಸಭೆಗಳನ್ನ? ಕರೆದಿದ್ದಾರೆ, ಇವಾಗ ಭಾನುವಾರ ಕರೆದಿದ್ದಾರೆ, ಹೌದಲ್ವಾ? ಎಲ್ಲ ಭಾಗ ಹಾಕೊಂಡು ಹೋದ್ಮೇಲೆ ನೋಡಿ ಮೇಡಮ್, ನೋಡಿ ನಟರಾಜ್ ಗೌಡ್ರು ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ನಾವು ಕುಮಾರಣ್ಣ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಏನನ್ನ, ಕಾಂಗ್ರೆಸ್ ಪಕ್ಷವನ್ನ ನಾನು ಬ್ಲೇಮ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಯಾರನ್ನ ಏನ್ ಹೇಳಿದ್ದಾರೆ ಕುಮಾರಣ್ಣ? ಇವತ್ತೇನು ಸಮಸ್ಯೆಗಳಾಗಿದೆ ರಾಜ್ಯಕ್ಕೆ ಹಿತಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ನಾವು ಏನ್ ಮಾಡಬೇಕು ಅದ್ರ ಬಗ್ಗೆ ನಾವು ಶ್ರಮವಹಿಸೋಣ, ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಣ, ಒಗ್ಗಟ್ಟಿನ ಹೋರಾಟವನ್ನ ಮಾಡೋಣ. ಇದನ್ನ ಕುಮಾರಣ್ಣ ಹೇಳಿರೋದು. ಇವತ್ತು ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ನಾವಲ್ಲಿ MP ಇದೀವಿ, ಇಲ್ಲ ಅಂತ ನಾವು ಹೇಳಿಲ್ಲ ಮೇಡಮ್. ಆದರೆ ವಾಟ್ ಇಲ್ಲಿ ಇವ್ರು ಆಯ್ತು, ನಟರಾಜ್ ಗೌಡ ಹೇಳ್ತಾರೆ CWRCಗೆ ಇವರು ಪ್ರಸಾರ ಮಾಡಿಲ್ಲ, ತಗೋಬೇಡಿ, ಏನ್ ತೋರಿಸಿ, ಶೋ ಯುವರ್ ಲೆಟರ್ ಟು CWRC. ನೀವು ಪ್ರಸಾರ ಹಾಕಿದ್ರೆ CWRC